ಇದು ಡಿಕೆ ಕ್ಯಾಬಿನೆಟ್ 2.0 ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವೇಳೆ ಭಾರೀ ಗೊಂದಲ ಕಂಡುಬಂದಿದೆ. ಮಂಕಾಳ್ ವೈದ್ಯ ಹೆಸರು ಬಿಡುಗಡೆಯನ್ನ ಮೊದಲ ಬಾರಿಗೆ ಹೈಕಮಾಂಡ್ ಮಾಡಿತ್ತು, ಆದರೆ ಬಳಿಕ ಅವರ ಹೆಸರು ಇರಲಿಲ್ಲ. ಈ ರೀತಿಯಾದಂತ ಗೊಂದಲಗಳು ಯಾಕೆ? ಮಂಕಾಳ್ ವೈದ್ಯ ಹೆಸರನ್ನ ಹೈಕಮಾಂಡ್ ನಾಯಕರು ಮೊದಲಿಗೆ ಬಿಡುಗಡೆಯನ್ನ ಮಾಡಿದ್ರು, ಬಳಿಕ ಒತ್ತಡಕ್ಕೆ ಮಣಿದು ಎಸ್ ಮಲ್ಲಿಕಾರ್ಜುನ್ಗೆ ಮಂತ್ರಿಗಿರಿಯನ್ನ ಕೊಡಲಾಗಿದೆ. ಟೈಪಿಂಗ್ ಮಿಸ್ಟೇಕ್ ಅಂತ ಸಬೂಬನ್ನ ಲೀಡರ್ಸ್ ಹೇಳ್ತಾ ಇದ್ದಾರೆ. ಮಂಕಾಳ್ ವೈದ್ಯಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಕಾರ್ಯಕರ್ತರು ಗರಂ ಆಗಿದ್ದಾರೆ. ಸಿದ್ದರಾಮಯ್ಯ ಅನುಮತಿ ಪಡೆಯದೆ ಗಾಯತ್ರಿ ಶಾಂತೇಗೌಡ ಆಯ್ಕೆ ಮಾಡಲಾಗಿತ್ತು. ಇದಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗರಂ ಆಗಿದ್ರು ಅನ್ನೋ ಮಾಹಿತಿ ಇದೆ. ಸಾಕಷ್ಟು ಹೈಡ್ರಾಮಾಗಳಿಗೆ ನಿನ್ನೆಯ ಸಚಿವ ಸಂಪುಟ ವಿಸ್ತರಣೆ ಸಾಕ್ಷಿಯಾಯಿತು. ಒಂದು ಕಡೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ 2 ತಿಂಗಳು ಟೈಮ್ ಬೇಕಾಗಿತ್ತ ಹೈಕಮಾಂಡ್ ನಾಯಕರಿಗೆ ಅಂತ. ಹಾಗೆಯೇ ಮೊದಲಿಗೆ ಒಂದು ಲಿಸ್ಟ್ ಬರುತ್ತೆ, ಅದರಲ್ಲಿ ಮಂಕಾಳ್ ವೈದ್ಯ ಹೆಸರು ಇರುತ್ತೆ. ಆ ಬಳಿಕ 1-2 ಗಂಟೆ ಆಗ್ತಾ ಇದ್ದಂತೆ ಆ ಹೆಸರು ತಕ್ಷಣವೇ ಬದಲಾಗುತ್ತೆ. ಎಸ್ ಮಲ್ಲಿಕಾರ್ಜುನ್ ಹೆಸರು ಮಂಕಾಳ್ ವೈದ್ಯ ಅವರ ಹೆಸರಿನ ಜಾಗದಲ್ಲಿ ಇರುತ್ತೆ. ಎಸಿಸಿಯಿಂದ ಬರುವಂತ ಸ್ಪಷ್ಟನೆ ಏನು ಅಂತ ಹೇಳಿದ್ರೆ ಟೈಪಿಂಗ್ ಮಿಸ್ಟೇಕು ಅಂತ. ಇಷ್ಟು ದೊಡ್ಡ ಕೆಲಸ ಮಾಡುವಾಗ ಟೈಪಿಂಗ್ ಮಿಸ್ಟೇಕ್ ಆಗುತ್ತಾ? ಟೈಪಿಂಗ್ ಮಿಸ್ಟೇಕ್ ಅಂತೇಳಿ ಕೆಲ ಲೀಡರ್ಸ್ ಹೇಳಿಕೆಯನ್ನ ಕೊಟ್ಟರು. ಇದು ಕೂಡ ಗೊಂದಲಕ್ಕೆ ಕಾರಣ ಆಯಿತು. ಇತ್ತ ಮಂಕಾಳ್ ವೈದ್ಯಗೆ ಸಚಿವ ಸ್ಥಾನ ಸಿಗ್ತಾ ಇದ್ದಂತೆ ಅವರಿಗೆ ಒಂದಷ್ಟು ಕಾರ್ಯಕರ್ತರು ಅಭಿನಂದನೆಯನ್ನು ಸಲ್ಲಿಸಿದ್ರು. ಆದರೆ ಅವರು ಸಚಿವ ಸ್ಥಾನವನ್ನ ಏನು ಅವ್ರಿಗೆ ಸಿಗೋದಿಲ್ಲ ಅನ್ನೋದು ಗೊತ್ತಾಯಿತು. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅಸಮಾಧಾನವನ್ನ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ. ಮಂಕಾಳ್ ವೈದ್ಯಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಕಾರ್ಯಕರ್ತರು ಗರಂ ಆದ್ರು. ಸಿದ್ದರಾಮಯ್ಯ ಅನುಮತಿಯನ್ನ ಪಡೆಯದೆ ಗಾಯತ್ರಿ ಶಾಂತೇಗೌಡ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಅವರ ಹೆಸರು ಕೂಡ ಪಟ್ಟಿಯಲ್ಲಿ ಇತ್ತು ಮೊದಲ ಬಾರಿಗೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಅದಾದ ಬಳಿಕ ಅವರ ಹೆಸರನ್ನು ಕೂಡ ಕೈ ಬಿಡಲಾಯಿತು. ಇಷ್ಟೆಲ್ಲ ನಿನ್ನೆ ಸಚಿವ ಸಂಪುಟ ವಿಸ್ತರಣೆಯ ವೇಳೆಯಲ್ಲಿ ಪಟ್ಟಿ ಬಿಡುಗಡೆ ಆಗ್ತಾ ಇದ್ದಂತೆ ಆಗಿರುವಂತಹ ಹೈಡ್ರಾಮಾ. ಒಂದು ಕಡೆಯಲ್ಲಿ ಮಂಕಾಳ್ ವೈದ್ಯ ಹೆಸರು ಮೊದಲಿಗೆ ಯಾಕೆ ಹಾಕಿದ್ರು, ಅದಾದ ಬಳಿಕ ಎಸ್ ಮಲ್ಲಿಕಾರ್ಜುನ ಅವರ ಹೆಸರು ಹೇಗೆ ಬಂತು, ಅನೇಕ ರೀತಿಯಾದಂಥ ಚರ್ಚೆಗಳಾಗ್ತಾ ಇವೆ. ಎಸ್ ಮಲ್ಲಿಕಾರ್ಜುನ್ ಅವರು ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ನಾಯಕರ ಮೇಲೆ ಹಾಕಿರುವಂಥ ಒತ್ತಡ ಏನು, ನನಗೆ ಸಚಿವ ಸ್ಥಾನವನ್ನು ಕೊಡಲ್ಲ ಅಂತ ಆದರೆ, ಇನ್ನೊಂದು ಕಡೆಯಲ್ಲಿ ಬಸವರಾಜ್ ಶಿವಣ್ಣನವರು ಹಿಟ್ನಾಳ್ಗೆ ನೀಡುವಂತೆ ಸಿದ್ದು ಪಟ್ಟು ಹಿಡಿದಿದ್ರು. ಬ್ಯಾಡಗಿ ಶಾಸಕರಾಗಿರುವಂಥ ಬಸವರಾಜ್ ಶಿವಣ್ಣನವರು ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನ ನೀಡಿ ಅಂತ ಒತ್ತಡ ಇತ್ತು. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಕರೆ ಮಾಡಿ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಹೀಗಾಗಿ ಪ್ರಮಾಣ ವಚನ ಸ್ವೀಕರಿಸದಂತೆ ಗಾಯತ್ರಿಗೆ ವರಿಷ್ಠರು ಕರೆ ಮಾಡಿದ್ದಾರೆ. ಮೊದಲೇ ಚರ್ಚೆಯನ್ನು ನಡೆಸದೆ ಹೈಕಮಾಂಡ್ನಿಂದ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿತ್ತು. ತೀವ್ರ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ನಿರ್ಧಾರ. ಒಂದಂತೂ ವೆರಿ ಕ್ಲಿಯರ್, 3 ನಾಯಕರು ಹೈಕಮಾಂಡ್ ಮುಂದೆ ದೊಡ್ಡ ಮಟ್ಟದ ಲಾಬಿಯನ್ನು ನಡೆಸಿದ್ರು, ಜಟಾಪಟಿಯನ್ನ ನಡೆಸಿದ್ರು. ಬಟ್ ಇಲ್ಲಿ ಸಿದ್ದರಾಮಯ್ಯ ತಮ್ಮ ಆಪ್ತರಿಗೆ, ಕೆಲವೊಂದಿಷ್ಟು ಆಪ್ತರಿಗೆ ಮಂತ್ರಿಗಿರಿ ಕೊಡಿಸಿದ್ದಾರೆ. ಆದರೆ ಸಿದ್ದರಾಮಯ್ಯ ಹೇಳಿದವರ ಹೆಸರು ಆ ಪಟ್ಟಿಯಲ್ಲಿ ಇಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಂದಿಲ್ಲ ಎನ್ನುವ ಮಾಹಿತಿ ಇದೆ. ಬ್ಯಾಡಗಿ ಶಾಸಕರಾಗಿರುವಂಥ ಬಸವರಾಜ್ ಶಿವಣ್ಣನವರು ಮತ್ತು ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನ ನೀಡಿ ಅಂತೇಳಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಬಳಿ ಹೇಳಿದ್ರು ಎನ್ನುವ ಮಾಹಿತಿ ಇದೆ. ಇನ್ನೊಂದು ಕಡೆಯಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರು ಆ ಪಟ್ಟಿಯಲ್ಲಿ ಕಾಣ್ತಾ ಇದ್ದಂತೆ ಸಿದ್ದರಾಮಯ್ಯ ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಾಗೆಯೇ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಕರೆ ಮಾಡಿ ಸಿದ್ದರಾಮಯ್ಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಮೊದಲೇ ಚರ್ಚೆಯನ್ನು ನಡೆಸದೆ ಹೈಕಮಾಂಡ್ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಎನ್ನುವ ಆರೋಪ ಕೂಡ ಇಲ್ಲಿ ಕೇಳಿ ಬಂದಿದೆ. ಹೀಗಾಗಿ ನಿನ್ನೆ ಸಚಿವ ಸಂಪುಟ ವಿಸ್ತರಣೆ ಏನಾಯಿತು, ಇದು ಗೊಂದಲದ ಗೂಡಾಗಿ ಪರಿಣಮಿಸಿದೆ. ಆಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ಇದ್ರು. ಈ ಬಾರಿ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿತ್ತು. ಹಳಬರಿಗೆ ಅವಕಾಶ ಸಿಗೋದು ಕಮ್ಮಿ ಅಂತ ಹೇಳಲಾಗ್ತಾ ಇತ್ತು.